ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಹಲವಾರು ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಬಹುಶಃ ಆವತ್ತಿನ ಪರಿಸ್ಥಿತಿಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಸದಸ್ಯರ ಯೋಗಕ್ಷೇಮ ಮುಖ್ಯವಾಗಿದೆ. ಆರೋಗ್ಯದ ರಕ್ಷಣೆ, ಅದೇ ರೀತಿಯಾಗಿ ಅವರಿಗೆ ಆಹಾರದ ಭದ್ರತೆಯನ್ನು ಕೂಡ ಕಲ್ಪಿಸುವಂಥ ಅತಿರಿಕ್ತ ಜವಾಬ್ದಾರಿ ನಮಗೆ. ಆ ಸಂದರ್ಭದಲ್ಲಿ ನಿರಂತರವಾಗಿ ನಾವು ಔಷಧಿಗಳನ್ನು ಕೊಡಿಸುವಂಥದ್ದಾಗಿರ್ಬೋದು, ಆಸ್ಪತ್ರೆಗಳಲ್ಲಿ ಬೆಡ್ಗಳನ್ನು ಹೋಗಿ ಅವರಿಗೆ ದಾಖಲು ಮಾಡಿ ಅವರಿಗೆ ಆರೈಕೆ ಮತ್ತು ಚಿಕಿತ್ಸೆ ಕೊಡಿಸುವಂಥ ವಿಚಾರ. ಇಡೀ ದೇಶ ಲಾಕ್ಡೌನ್ ಆಗಿದ್ದ ಸಂದರ್ಭ, ಯಾವುದೇ ಅಂಗಡಿ ಹೋಟೆಲ್ಗಳು ಕೂಡ ಇರಲಿಲ್ಲ. ಆ ಸಂದರ್ಭದಲ್ಲಿ ಪ್ರಾಯೋಜಕರನ್ನ ಹಿಡಿದು ಆಹಾರದ ಕಿಟ್ಗಳನ್ನು ಕೊಡಿಸುವ ಮೂಲಕ ನಿರಂತರವಾಗಿ 3 ತಿಂಗಳ ಕಾಲ ಇಲ್ಲಿ ನಾವು ಮಧ್ಯಾಹ್ನ ಟೈಮು ಊಟದ ವ್ಯವಸ್ಥೆಯನ್ನು ಕೂಡ ನಮ್ಮ ಪತ್ರಕರ್ತರಿಗೆ ಮಾಡಿದ್ವಿ. ಬಹಳಷ್ಟು ಮಂದಿ ಅವತ್ತು ದುಡ್ಡು ಕೊಡ್ತೀನಿ ಅಂತ ಕೂಡ ಎಲ್ಲಿಯೂ ಕೂಡ ಊಟ ಸಿಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವು ನಮ್ಮ ಪತ್ರಕರ್ತರ ಸಂಘದಲ್ಲಿಯೇ ಅವರಿಗೆ ಆಹಾರವನ್ನು ಫುಡ್ಡನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ತದನಂತರದಲ್ಲಿ ನಮಗೆ ಏನು ಆರೋಗ್ಯದ ಕ್ಯಾಂಪ್ಗಳನ್ನು ಮಾಡೋದು, ಹೃದಯ ತಪಾಸಣೆ ಮಾಡುವಂಥದ್ದು 3 ಬಾರಿ ಜಯದೇವ ಆಸ್ಪತ್ರೆಯಲ್ಲಿ ನಾವು ಅವರಿಗೆ ಹೃದಯ ತಪಾಸಣೆಯನ್ನು ಮಾಡುವ ಮೂಲಕ ಎಷ್ಟು ಮಂದಿಗೆ ಹೃದಯದ ಕಾರ್ಯಗಳಿದೆ ಅಂತ ಗೊತ್ತಿಲ್ಲ, ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಯಿತು. ಜೊತೆಯಾಗಿ ನಮಗೆ ಪತ್ರಿಕಾ ದಿನಾಚರಣೆಗಳು, ರಾಜ್ಯ ಮಟ್ಟದ ದತ್ತಿ ಕಾರ್ಯಕ್ರಮ, ಮೈಸೂರಿನಲ್ಲಿ ಕೂಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಪತ್ರಕರ್ತರ ಸಂಘದಲ್ಲಿ ಸಂವಾದ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಅತ್ಯಂತ ಸಂಘಟನಾತ್ಮಕವಾಗಿ ಚಟುವಟಿಕೆಯಿಂದ ಕೆಲಸ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಸಾಧ್ಯ ಆಯಿತು ಅನ್ನುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ಜೊತೆಗೆ ನಮ್ಮಲ್ಲಿ ಬಹಳ ವರ್ಷಗಳಿಂದ ನಿರೀಕ್ಷೆ ಇತ್ತು. ಬಹಳಷ್ಟು ಕಂಜೆಷನಲ್ಲಿ ನಾವು ಇಲ್ಲಿ ಇದ್ದೇವೆ. ಮೂವ್ಮೆಂಟ್ ಬಂದಾಗ ವಾಹನ ಬರಲಿಕ್ಕೆ ಮತ್ತು ಪಾರ್ಕಿಂಗ್ ಮಾಡಲಿಕ್ಕೆ ಬಹಳಷ್ಟು ಸಮಸ್ಯೆ ಇದೆ ಎನ್ನುವ ಕೂಗು ಇತ್ತು. ಹಿಂದೆ ಕೂಡ ಹಲವಾರು ಮಂದಿ ಅಧ್ಯಕ್ಷರಾದಂಥವರು, ಕಾರ್ಯದರ್ಶಿಗಳಂಥವರು ಇದಕ್ಕೆ ಬೇರೆ ಕಡೆ ನಿವೇಶನವನ್ನು ಮಾಡಬೇಕು ಅನ್ನುವ ಪ್ರಯತ್ನದಲ್ಲಿ ನಿರಂತರವಾಗಿ ಇದ್ದಂಥದ್ದು. ಆ ಸಂದರ್ಭದಲ್ಲಿ ಬೇರೆ ಕಡೆ ಸ್ಥಳಗಳನ್ನು ಕೂಡ ಹುಡುಕಿದಂಥ ವಿಚಾರ ಇದೆ. ಆದರೆ ಸೂಟಬಲ್ ಸ್ಥಳ ಸಿಗದ ಕಾರಣದಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಕಳೆದ 3 ವರ್ಷದ ಹಿಂದೆ ಮೂಡಾದಿಂದ ನಿವೇಶನವನ್ನು CIUSಗೆ ಕಾಲ್ ಮಾಡಿದ್ರು. ಆ ಸಂದರ್ಭದಲ್ಲಿ ಅರ್ಜಿ ಹಾಕಿ ನಿರಂತರವಾಗಿ ಫಾಲೋಅಪ್ ಮಾಡುವ ಮೂಲಕ ಆ ಒಂದು ನಿವೇಶನವನ್ನು ಒಂದು ಒಳ್ಳೆಯ ಸ್ಥಳದಲ್ಲಿ, ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ, ಸುಂದರ ನಿಸರ್ಗ ತಾಣದಲ್ಲಿ, ಅಗಲವಾದ ರಸ್ತೆಯನ್ನು ಹೊಂದಿರತಕ್ಕಂಥ ಪ್ರದೇಶದಲ್ಲಿ ಕೇಂದ್ರ ಬಡಾವಣೆಯಲ್ಲಿ ನಾವು 9 ಗುಂಟೆ ಜಾಗವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಆ ನಿವೇಶನವನ್ನು ಏನು ಕಟ್ಟಡ ಕಟ್ಟಲಿಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅವರೇ ಬಂದು ಅದನ್ನು ಶಂಕುಸ್ಥಾಪನೆ ಮಾಡಿದ್ದು ನಮಗೂ ಗೊತ್ತೇ ಇದೆ. ಅದರ ಜೊತೆಗೆ ಪತ್ರಕರ್ತರ ಬಡಾವಣೆ ಒಂದು ನಮ್ಮಲ್ಲಿದೆ, ಮಾಟಿನಗರ. ಅಲ್ಲಿ ಗಿಡಗಂಟೆಗಳು ಬೆಳೆದುಕೊಂಡು ಸರಿಯಾಗಿ ಡೆವಲಪ್ಮೆಂಟ್ ಆಗದಲ್ಲೇ ಹುಲಿ ಚಿತ್ರಗಳೆಲ್ಲ ಸೇರ್ಕೊಂಡಿದ್ದಂಥದ್ದು. ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ, ಬಹಳಷ್ಟು ಸಮಸ್ಯೆ ಇದೆ. ನಮ್ಮಲ್ಲಿ ಯಾರಲ್ಲಿ ನಿವೇಶನಗಳು ಕೂಡ ಇವತ್ತು ಇಲ್ಲ. ಆದರೆ ಪತ್ರಕರ್ತರ ಈ ಸಂಕಷ್ಟ ಸಂಕೋಲೆಯಿಂದ ನಾವು ಬಿಡಿಸ್ಬೇಕು ಅಂತೇಳಿ ಅದಕ್ಕೂ ಕೂಡ ಪ್ರಾಯೋಜಕರನ್ನು ಹೇಳಿದ್ರು. 4 ದಿನ ನಿರಂತರವಾಗಿ ಜೆಸಿಬಿಗಳಿಗೆ ಕೊಟ್ಟು ಇಡೀ ಜಾಗಗಳನ್ನ ಕಟ್ ಮಾಡಿಸಿಬಿಟ್ಟು ಭಾಳ ನೀಟಾಗಿ ಆ ಬಡಾವಣೆ ಕಾಣುವಂಥ ವ್ಯವಸ್ಥೆ ಮಾಡಿದ್ರು. ಅದರ ನಂತರ ಅಲ್ಲಿ ಕುಡಿಯುವ ನೀರಿನ ಅಂದರೆ ಅಲ್ಲಿಗೆ ಕಾಲುವೆ ನೀರು, ಕಬಿನಿ ನೀರು ಬರಲಿಕ್ಕೆ ಬರ್ತಾ ಇರಲಿಲ್ಲ. ಯಾಕೆಂದರೆ ಡೆವಲಪರ್ ಸರಿಯಾಗಿ ಡೆವಲಪ್ಮೆಂಟ್ ಮಾಡಿರಲಿಲ್ಲ. ಅಲ್ಲಿಗೆ ಪೈಪ್ಲೈನ್ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಆ ಥರದ ಮೂಲಸೌಕರ್ಯಗಳನ್ನು ಕೊಡದೇನೂ ಕೂಡ ಒಂದು ದಿವಸ ಆತ್ಮಹತ್ಯವಾಗಿ ಡೆವಲಪ್ಮೆಂಟ್ ಮಾಡಿ ನಿವೇಶನ ಹಂಚುವಂಥ ಕೆಲಸವನ್ನು ಮಾಡಿದರು. ಆದರೆ ಆವತ್ತು ನಿವೇಶನ ಹಂಚಿಕೆ ಮಾಡಿದಂಥ ಅಧ್ಯಕ್ಷರು ಕೂಡ ಅವತ್ತು ನಾನು ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡಿಕೊಂಡ ಅವತ್ತು ನಿವೇಶನ ಮಾಡಲಾಗಿದ್ದರೆ ಇದೇ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಿವೇಶನಗಳನ್ನು ಕೊಟ್ಟಿದ್ದಂಥದ್ದು. ಅವರನ್ನು ಕೂಡ ನಾನು ಗೌರವವಾಗಿ SN ಕೃಷ್ಣ ಅವರ ಅವಧಿಯಲ್ಲಿ ಅದು ಆಯಿತು. ಆದರೆ ಸಿದ್ದರಾಮಯ್ಯನವರು ನನಗೆ ಪತ್ರವನ್ನು ವಿತರಣೆ ಮಾಡಿದಂಥದ್ದು ಆಯಿತು. ಅದಕ್ಕೂ ಕೂಡ ನಾವು ಸಂಘದ ಪರವಾಗಿ ಸಲ್ಲಿಸ್ತಾ ಮುಂದೆ ಬಹಳಷ್ಟು
ಇದ್ದಾರೆ. ಅದರ ಜೊತೆಗೆ ನಮ್ಮಲ್ಲಿ ಒಂದು 13 ವರ್ಷಗಳ ಹಿಂದೆ ವಿಶ್ವೇಶ್ವರಯ್ಯ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ತುಂಬ ಜನ ನಮ್ಮಲ್ಲಿ ಅರ್ಜಿ ಹಾಕೊಂಡಿದ್ರು. ಆದರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಅದು ಇನ್ನೂರು ಕೂಡ ಕೊಡೋಕ್ಕಾಗಲಿಲ್ಲ. ಈಗ ಅದು 9 ಜನಕ್ಕೆ ಲಿಸ್ಟ್ ಕೊಟ್ಟಿದ್ದಾರೆ. ಆ 9 ಜನರ ಲಿಸ್ಟಲ್ಲಿ ಬಹಳಷ್ಟು ಮಂದಿ ನಮ್ಮ ಪತ್ರಕರ್ತರು ಇದ್ದಾರೆ. ನಾವು ಸಾಧಾರಣ ಆ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಯವರನ್ನು ನಿರಂತರವಾಗಿ ಭೇಟಿ ಮಾಡಿ ಅವರು ಜನರಬಡಿ ಮೀಟಿಂಗ್ ಮಾಡಿದಾಗ ಕೂಡ ಹೋಗಿ ನಾವು ಅದರ ಬಗ್ಗೆ ಪ್ರಶ್ನೆ ಮಾಡಿದ ಫಲವಾಗಿ ನಿರಂತರವಾಗಿ ಫಾಲೋಅಪ್ ಮಾಡಿ ಒತ್ತಡ ತಂದು ಇವತ್ತು ಮಾರ್ಚ್ 24ನೇ ತಾರೀಕು ಅದರ ಗುದ್ದಲಿ ಪೂಜೆಯನ್ನು ಕೂಡ ಬೇಡ್ಕೊಂಡಿದ್ದಾರೆ. ಅಂದರೆ ಡೆವಲಪ್ಮೆಂಟ್ ಅವತ್ತು ಗುದ್ದಲಿ ಪೂಜೆ ಏನು ಮಾಡ್ತಾರೆ, ಅವತ್ತೇ ಸೈಟ್ನ ಅಲಾಟ್ ಮಾಡಿ ಅವರಿಗೆ ಲಾಟ್ರಿ ಮೂಲಕ ನಮ್ಮ ಸದಸ್ಯರಿಗೆ ನಿವೇಶನವನ್ನು ಕೊಡುವಂಥ ವ್ಯವಸ್ಥೆ 13 ವರ್ಷಗಳ ಹಿಂದೆ ಆದಂಥ ಪ್ರಯತ್ನ. ಅದು ಈಗ ಅದು ಫಲ ನೀಡ್ತಾ ಇದೆ. ನಮ್ಮವರು ಸ್ವಂತ ಮೈಸೂರಿನಲ್ಲಿ ಒಂದು ನಿವೇಶನ ಮಾಡುವಂಥ ಆಕಾಂಕ್ಷೆ ಇರುತ್ತದೆ. ಅದಕ್ಕೂ ಕೂಡ ನಾವು ಫಾಲೋಅಪ್ ಮಾಡಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಹೀಗೆ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ನಾವು ಇಷ್ಟೇ ಕೆಲಸದ ಒತ್ತಡ ಇದ್ದಾಗಲೂ ಕೂಡ ನಿರಂತರವಾಗಿ ಸದಸ್ಯರ ಕ್ಷೇಮಾಭಿವೃದ್ಧಿಗೆ ಅವರ ಒಳಿತಿನ ಬಯಸಿ ಬಹಳಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ನೀವು ಕೊಟ್ಟಂಥ ಆ ಸಹಕಾರಕ್ಕೆ, ನೀವು ನಮ್ಮನ್ನು ಆಯ್ಕೆ ಮಾಡಿ ಕೆಲಸ ಮಾಡಿ ಅಂತೇಳಿ ಕೊಟ್ಟಿದ್ದಕ್ಕೆ ನಾವು ಮಾಡಿದ ಕೆಲಸ ನಮಗೆ ಗೊತ್ತಿರುತ್ತದೆ. ಅದಕ್ಕಾಗಿ ನಿಮಗೆ ಕೂಡ ನನ್ನ ಗೌರವಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸಿ ನಮ್ಮ ಜೊತೆಗೆ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ರಾಜ್ಯ ಸಂಘ ಕೂಡ ನಮಗೆ ಬೆನ್ನೆಲುಬಾಗಿ ನಿಂತಿರುತ್ತದೆ. ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಶಿವಾನಂದ ತೆರಳೂರವರು ನಿರಂತರವಾಗಿ ನಮಗೆ ಮಾರ್ಗದರ್ಶನವನ್ನು ನೀಡಿ ಅವರ ಕಮಿಟಿಯಲ್ಲಿ ಏನೇನು ನಾವು ಮಾಡಬೇಕು, ಏನು ಮಾಡಬಾರದು, ಹೇಗಿರಬೇಕು ಅನ್ನುವ ಒಂದು ಸಲಹೆ ಮಾರ್ಗದರ್ಶನಗಳನ್ನು ಕೂಡ ಕೊಟ್ಟಿದ್ದು. ಆ ದೃಷ್ಟಿಯಿಂದ ಕೂಡ ನಾವು ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕಾಗಿ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಎಲ್ಲ ಗೌರವದ ಸದಸ್ಯರನ್ನು ಈ ಸಂದರ್ಭದಲ್ಲಿ ತಪ್ಪಿದ್ದರಿಂದ ಕೃತಜ್ಞತೆಗಳನ್ನು ಸಲ್ಲಿಸಿ ಒಟ್ಟಾರೆ ಈ 3 ವರ್ಷದ ಅವಧಿಯಲ್ಲಿ ಎಷ್ಟೇ ಅಡೆತಡೆಗಳು ಬಂದಾಗಿಯೂ ಕೂಡ ನಮ್ಮ ಸಮಿತಿಯ ಪದಾಧಿಕಾರಿಗಳು, ಕಾರ್ಯದರ್ಶಿಗಳಿಗೆ ಅವರ ಸಹಕಾರವನ್ನು ಪಡೆದು ಒಂದಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಮುಂದಿನ ದಿನಗಳಲ್ಲಿ ಈಗ ಏನು ಕಮಿಟಿ ಇದೆ ಆ ಕಮಿಟಿಯವರು ಅದನ್ನು ಆಡಳಿತವನ್ನು ನೋಡಿಕೊಳ್ಳುತ್ತಾರೆ. ಮುಂದಿನ ದಿನಗಳಲ್ಲಿ ಉಳಿತಾಗಿ ಎಲ್ಲರೂ ಅಂತೇಳಿ ನಾನು ಈ ರಾಜ್ಯಾಧ್ಯಕ್ಷರಿಗೆ ಎಲ್ಲ ನನ್ನ ಕಮಿಟಿಯ ಗೌರವ ಸದಸ್ಯರು ಕೂಡ ವಂದನೆಗಳನ್ನು ಸಲ್ಲಿಸಿ ನನ್ನ ಮಟ್ಟಿಗೆ ಉದಾಹರಣೆ ಇರ್ತೇನೆ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.